ಎಲ್ಲ ಚರ್ಚೆ ಆಗಿದ್ದು ಪಾಸಿಟಿವ್ ತುಂಬಾ ಇದ್ದಿದ್ದು. ಸೊ PR ನೆಲ್ಲ ಚೆನ್ನಾಗಿರೋರು ಹಿಡಿದಿದ್ದಾರೆ. ಒಂದು 5-6 ರಿಯಾಲಿಟಿ ಶೋ ಮಾಡಿದ್ರಿಂದ ಅವ್ರಿಗೆ ಸ್ಟ್ರಾಟಜಿ ಗೊತ್ತಿತ್ತು, ಬಿಗ್ ಬಾಸ್ ಹೆಂಗ್ ಹೋಗ್ಬೇಕು, ಹೆಂಗ್ ವರ್ಕ್ ಆಗುತ್ತೆ, ಹೊರಗಡೆ ಹೆಂಗ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು, ಅದರಿಂದಾನೇ ಗೆದ್ದಿದ್ದು ಅಂತ. ಅದಕ್ಕೆ ಏನ್ ಹೇಳ್ತೀರಾ? ನಮ್ ಸ್ಟ್ರಾಟಜಿ ಆಗಲ್ಲ ಮೇಡಮ್. ಬಿಗ್ ಬಾಸ್ ಅಲ್ಲಿ ಈಗ PR ಟೀಮ್ ಇತ್ತು, ಅದಕ್ಕೆಲ್ಲ ದುಡ್ಡು ಕೊಟ್ಕೊಂಡು ಮೇಡಮ್ ಅಷ್ಟೊಂದು ದುಡ್ಡು ಇದ್ರೆ ನಾನೇ ಬಿಗ್ ಬಾಸ್ ಹೋಗ್ಬೇಕು ಹೇಳಿ. ಅಷ್ಟೊಂದು ದುಡ್ಡು ಅಂದ್ರೆ ಬಿಗ್ ಬಾಸ್ ಪಾಪ್ಯುಲಾರಿಟಿ ಸಿಕ್ಕಾಪಟ್ಟೆ ತಂದ್ಕೊಡ್ತದೆ. ಈಗ ಅಷ್ಟು ದುಡ್ಡು ಇಟ್ಕೊಂಡು ಈಗ ಅಷ್ಟು ದುಡ್ಡು ನನ್ನ ಹತ್ರನೇ ದುಡ್ಡಿಲ್ಲ, ನನಗೆ ತಿನ್ನಕ್ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಬೇರೆಯವ್ರ ಹತ್ರ ಇಸ್ಕೊಡ್ಬೇಕು, ಬೇರೆಯವ್ರನ್ನ ನೆಗೆಟಿವ್ ಮಾಡ್ಬೇಕು. ಈಗ ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ಬೇರೆಯವ್ರ ನೆಗೆಟಿವ್ ಮಾಡ್ಬೇಕು, ಬೇರೆಯವ್ರ ಕೆಳಗೆ ಹಾಕ್ಬೇಕು ಅಂತ ಅದು ನನ್ಗೇನು ಆತರ ಇಲ್ಲ ಮೇಡಮ್. ಅದೆಲ್ಲ ಸುಳ್ಳು ಮೇಡಮ್, ಸತ್ಯವಾಗ್ಲು. PR ಅಂತ ಇದ್ದದ್ದು ಏನಕ್ಕೆ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಇತ್ತಲ್ಲ ಮೇಡಮ್, ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ಬೇಕಾಗಿತ್ತಲ್ಲ, ಅದೇ ನಾನು ಹೇಳ್ದಂಗೆ ಅದೆಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕಾಗಿತ್ತು ಒಬ್ರು. ಅದೀಗ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ರೆ ನೀವು ನೋಡಿಬೇಕಾರೆ ಅಲ್ಲಿ ಯಾವ್ದು ಯಾರ ಬಗ್ಗೆನೂ ಏನು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋರು ಬೇಕೇ ಬೇಕು. ಅದಕ್ಕಿದ್ದಷ್ಟೇ. ಈಗ ಅದೊಂದು ಟೀಮ್ ಕಟ್ಕೊಂಡು ಅವ್ರನ್ನ ಮೇಡಮ್ ಆಗಲ್ಲ. ನೀವೇ ಒಬ್ಬರನ್ನ ಎಷ್ಟೇ ನೆಗೆಟಿವ್ ಮಾಡು ಕೊಟ್ರು ಒಂದು ಟೀಮ್ ಇಟ್ಕೊಂಡು ಪೀಸ್ ಅವ್ರು ತುಂಬಾ ಜನ ಇರ್ತಾರೆ, ಅದ್ರಲ್ಲಿ ಇದು ಕಾಣಿಸೋದೇ ಇಲ್ಲ ನೆಗೆಟಿವ್ ಮಾಡಕ್ ಕೊಟ್ರೆ. ಈಗ ಎಷ್ಟು ಅಂತ ಮಾಡಕ್ಕಾಯ್ತದೆ. ಈಗ ನಾನು ನೆಗೆಟಿವ್ ಮಾಡ್ಬೇಕು ಒಂದು ಟೀಮ್ ಇಟ್ಕೊಂಡ್ರೆ ಏನ್ ಒಂದು 5 ಪೇಜ್ 6 ಪೇಜ್ ಅಲ್ಲಿ ಮಾಡ್ಬೋದು, ಒಂದು 5-6 ವಿಡಿಯೋ ಮಾಡ್ಬೋದಾ? ಅಷ್ಟೊಂದು ವಿಡಿಯೋ ಹೆಂಗ್ ಮಾಡಕ್ಕಾಯ್ತದೆ? ಎಲ್ರು ಹಂಗಾರೆ ಏನು ಇಡೀ ಕರ್ನಾಟಕ ತುಂಬಾ PR ಏನಾರು ಇಟ್ಕಕ್ಕಾಗತ್ತ? ಆಗಲ್ಲ. ಜನ ಅಲ್ಟಿಮೇಟ್ಲಿ ಜನರು ಏನ್ ನೋಡ್ತಾರೆ ಅದೇ, ಅವ್ರೇನು ಡಿಸೈಡ್ ಆಯ್ತಾರೆ ಅದೇ ಫೈನಲ್. ಅಶ್ವಿನಿ ಅವ್ರಿಗೆ ಈ ಪ್ರಶ್ನೆ ನಾನು ಕೇಳಿದ್ದೆ, ಅಂದ್ರೆ ಇಷ್ಟು ದಿವಸದಲ್ಲಿ ಗಿಲ್ಲಿ ಒಳ್ಳೆಯವನು ಅಂತ ಯಾವ ಪಾಯಿಂಟ್ ಆಫ್ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ನಿಸ್ತಾ ಅಂದಾಗ, ನನಗೆ 1 ಸೆಕೆಂಡ್ ಕೂಡ ಆತ ಒಳ್ಳೆಯವನು ಅಂತ ಅನ್ಸೇ ಇಲ್ಲ ಇದುವರೆಗೂ. ನೀವು ಒಳ್ಳೆಯವರ ಕೆಟ್ಟವರ? ಕೆಟ್ಟವನೇ ಇರಬಹುದು ಮೇಡಮ್. ಏನ್ ಹೇಳ್ತೀರಾ ಇದಕ್ಕೆ? ಯಾವತ್ತೂ ನಂಗೆ ಅವನು ಒಳ್ಳೆಯವನು ಅಂತ ಅನ್ನಿಸ್ಲೇ ಇಲ್ಲ ಮನೆ ಒಳಗಿದ್ದಾಗ. ಮೇಡಮ್ ಸತ್ಯವಾಗ್ಲೂ ಅದು ನನಗೂ ಆಶ್ಚರ್ಯ ಆಯ್ತದೆ. ಅಶ್ವಿನಿ ಮೇಡಮ್ ಒಂದು ಟೈಮ್, ಅದೇ ನಾನು ಸುಮಾರು ಸಲ ಹೇಳವನಿ ಅದನ್ನ, ಮನೆಯಿಂದ ಆಚೆ ಬರ್ಬೇಕಾದ್ರೂ ರಕ್ಷಿತಾ ನಾನು ಎಲ್ಲ ಇದ್ದಾಗ್ಲೂ ದೇವ್ರಿಗೂ ಪೂಜೆ ಮಾಡಿ ಅವರೇ ಕರೆದು ಎಲ್ರಿಗೂ ಪೂಜೆ ಮಾಡಿ ಚೆನ್ನಾಗಿ ಆಡ್ದು. ಆಲ್ರೆಡಿ ಗೆದ್ದಿದೀವಿ ನಾವು. ಯಾರೇ ಗೆದ್ರು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ನನಗಂತೂ ಬೇಜಾರಿಲ್ಲ, ನೀವು ಬೇಜಾರು ಮಾಡ್ಕೊಬಿಟ್ಟು ಎಲ್ಲ ಖುಷಿಯಾಗಿರೋಣ. ಅಲ್ಲಿ ಸಿಗೋಣ, ಇಲ್ಲಿ ಸಿಗೋಣ, ಒಂದು ಸರಿ ಎಲ್ಲ ನಮ್ ಬಿಗ್ ಬಾಸ್ ಟೀಮ್ ಎಲ್ಲ ಸರಿ ಟ್ರಿಪ್ಗೆ ಹೋಗೋಣ ಅಂತೆಲ್ಲ ಮಾತಾಡೋದು. ಆಮೇಲೆ ಕೆಲವೊಂದು ವಿಚಾರ ಅವರೇ ಹೇಳೋರು. ಇದೆಲ್ಲ ಬರೀ ಈಗ ಗೇಮು ಅಷ್ಟೇ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಾವೆಲ್ಲ ಫ್ರೆಂಡ್ಸ್. ಆಮೇಲೆ ಸುಮಾರು ಸರಿ ಅವ್ರ ಮನೆ ಊಟಕ್ಕೆ ಕರೆದವ್ರೆ ನನ್ನ. ಅವ್ರ ಅಮ್ಮ ಬಂದಾಗ ಎಷ್ಟು ನನ್ನ ಜೊತೆಲಿ ಚೆನ್ನಾಗಿ ಕೈ ಹಿಡ್ಕೊಂಡು ಕೊಡ್ತೀನಿ ಅಂತ ಅಶ್ವಿನಿ ಅವ್ರು ಹೇಳಿದ್ರು ನಿಮ್ಮ ಅಮ್ಮಗೆ. ಸಿಕ್ಕಾಪಟ್ಟೆ ನನ್ನ ಜೊತೆ ಚೆನ್ನಾಗಿ ಕೂತ್ಕೊಂಡ್ ಮಾತಾಡಿ, ಫ್ಯಾಮಿಲಿ ಎಲ್ಲ. ಅವ್ರ ತಮ್ಮ ಬಂದಾಗ ಅವ್ರು ಚೆನ್ನಾಗಿ ಮಾತಾಡಿದ್ರು. ಬಟ್ ಅಶ್ವಿನಿ ಮೇಡಮ್ ಅದ್ ಯಾಕೆ ಹಂಗಂದ್ರು ಅಂತ ನನ್ಗೆ ಈಗ್ಲೂ ಕೊರಿತೈತದು. ಅಲ್ಲಿ ಕೂತ್ಕೊಂಡು ಸ್ಟೇಜ್ಗೆ ಹೋಗುವವರೆಗೂ, ಸ್ಟೇಜ್ ಇಂದ ಅಲ್ಲಿ ಬರೋವರೆಗೂ ಚೆನ್ನಾಗೇ ಇದ್ರು, ಚೆನ್ನಾಗೇ ಮಾತಾಡಿದ್ರು. ಅಂದ್ರೆ ಅದೆಲ್ಲ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಈಗ ಆ ವೀಕ್ ಇದ್ದಿದ್ದೇ ಅದಲ್ವಾ, ಯಾರಿಗಾರ ಸಾರಿ ಕೇಳ್ಬೇಕಂದ್ರೆ ಕೇಳಿ, ಏನಾರು ತಪ್ಪು ಮಾಡಿದ್ರೆ ನೀವೇನಾರು ಅದನ್ನ ನೆನೆಸ್ಕೊಂಡು ಇದ್ ಮಾಡಬಾರ್ದಾಗಿತ್ತು ಒಂದು ಯಾರಿಗಾರ ಅಂದಿದ್ರೆ ಬೋದಿದ್ರೆ, ಆ ವೀಕ್ ಇದ್ದಿದ್ದೆ. ಅದಕ್ಕೆ ಅದನ್ನೆಲ್ಲ ಬೆಂಕಿಗೆ ಹಾಕೋದು, ಲೆಟ್ರಲ್ಲಿ ಬರ್ದ್ಬಿಟ್ಟು ಅದೆಲ್ಲ ಆಗಿ ಇದು ಇಲ್ಲಿಗೆ ಬಿಡ್ಬೇಕು, ಅದೆಲ್ಲ ಮಾತಾಡಿ ಇದು ಮುಗೀತು ಇಲ್ಲಿಗೆ ಅಂತ ನಾವೇ ಕೂತ್ಕೊಂಡು ಮಾತಾಡವಿ. ಈ ಆಟದ ಬರದಲ್ಲಿ ಹಿಂಗ ಆಗೈತೆ, ಹಿಂಗೆಲ್ಲ ಸಾರಿ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಕೈಯೆಲ್ಲ ಕುಲ್ಕಿ ಎಲ್ಲ ಆದ್ಮೇಲೆ ಅದ್ ಯಾಕೆ ಹಂಗಂದ್ರು ಅಂತ ಗೊತ್ತಿಲ್ಲ ಮೇಡಮ್. ಅವ್ರನ್ನ ಕೇಳಿದ್ರು. ಏನಾದ್ರು ಫೋನ್ ಥ್ರೂ ಮಾತಾಡಿದ್ರ ಅವ್ರ ಹತ್ರ? ಅಥವಾ ಇವತ್ತು ಪ್ರೋಗ್ರಾಮ್ ಎಲ್ಲ ಸಿಕ್ಕಿದ್ರ? ಇಲ್ಲ, ಅವರು ಬತ್ತವ್ರೆ ಅಂತ ಹೇಳಿದ್ರು. ನಾನು ಅಷ್ಟೊತ್ತಿಗೆ ಬಂದ್ಬಿಟ್ನಲ್ಲ. ಏನೋ 2 ಗೋಲ್ಡ್ ಚೈನ್ ಹಾಕೊಂಡಿದ್ರಿ, ಎಲ್ಲಿ ಕಾಣಿಸ್ತಿಲ್ಲ ಕುತ್ಕೇಲಿ? ಇಲ್ಲ ಮೇಡಮ್, ಸುಮ್ಮನೆ ಅದು ಅವ್ರು ದೊಡ್ಡ ಉಂಗುರಗಳು ಇಲ್ವಾ? ಇಲ್ಲ, ವಾಪಸ್ ತಗೊಂಡ್ಬಿಟ್ರ? ವಾಪಸ್ ತಗೊಂಡ್ರು ಅನ್ನೋದಕ್ಕಿಂತ ಹಾಕಿದ್ರು ಅಷ್ಟೇ. ಇದಕ್ಕೆ ಫೋಟೋಗೆ ಗೋಲ್ಡ್ ಅಂಗಡಿಯಲ್ಲಿ ಇನಾಗ್ರೇಷನ್ ಅಲ್ವಾ, ಅದಕ್ಕೋಸ್ಕರ ಹಾಕಿದ್ರು ಅಷ್ಟೇ. ನಾನು ಹಂಗೆ ಅನ್ಕೊಂಡು ಇದೇನಪ್ಪ ಇಷ್ಟೊಂದೆಲ್ಲ ಆಗ್ತಾವ್ರೆ, ಕೈಗೆ ಉಂಗ್ರ ಎಲ್ಲ ಆಗ್ತಾವ್ರೆ, ಬ್ಯಾಡ ಮಾಡಿದ್ರು ಇಷ್ಟೊಂದು ಚೈನ್ ನನ್ನ ಲೈಫಲ್ಲೇ ಫಸ್ಟ್ ಹಾಕಿದ್ದು. ಒಂದ್ ಸಣ್ಣ ಒಂದ್ ಉಂಗ್ರ ಇತ್ತು ಅಷ್ಟೇ ನನ್ನ ಬೆಳ್ಳಲ್ಲಿ, ಇಷ್ಟೊಂದು ಹಾಕ್ಬಿಟ್ರಲ್ಲ, ನನಗೆ ತಲೆ ಎಲ್ಲ ಕೆಟ್ಟಾಯ್ತು. ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಆತರ. ಆಮೇಲೆ ಕೇಳ್ತಾ ಇಲ್ವಲ್ಲ, ಮೋಸ್ಟ್ಲಿ ನನಗೆ ಇರ್ಬೇಕು, ಕೇಳ್ತಾ ಇಲ್ವಲ್ಲ ನನಗೆ ಇರ್ಬೇಕು ಅನ್ಕೊಂಡು ಆಮೇಲೆ ಏನ್ ಮಾಡ್ದೆ ಗೊತ್ತಾ, ಎತ್ತು ಒಳಕ್ ಹಾಕಂದ್ ಗುಂಡಿ ಹಾಕಬಿಟ್ಟೆ. ಕಳ್ಳ. ಆಮೇಲೆ ಹೊರಡ್ಬೇಕಾದ್ರೆ ಮಾಮೂಲಿ ಕೊಟ್ಬಿಟ್ಟು ಬಂದೆ. ಅವರೇ ಕೇಳಿದ್ರ ಅಥವಾ ನೀವೇ ಕೊಟ್ಟು ಬಂದ್ರ? ನೋಡಿ ಪಾಪ ಅವರು ತುಂಬಾ ಒಳ್ಳೆಯವರು, ಹಂಗೇನಿಲ್ಲ, ನಾನೇ ಕೊಟ್ಬಿಟ್ಟು ಬಂದೆ. ಮನೆ ಒಳಗಡೆ ಇದ್ದಾಗ ನೀವು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ರಿ, ಅದಕ್ಕೆ ನೀವು ಫೇಮಸ್ ಕೂಡ, ಅದಕ್ಕೆ ಹೋಗಿದ್ದು ಬಿಗ್ ಬಾಸ್ ಮನೆಗಿಲ್ಲ ಅಂತಲ್ಲ. ಅದು ಹೊರಗಡೆ ಟ್ರೆಂಡ್ ಆಗ್ತಿತ್ತು, ಜನ ತುಂಬಾ ಆ ಕಾಮಿಡಿಯನ್ನ ಇಷ್ಟಪಡ್ತಾ ಇದ್ರು. ಬಟ್ ಮನೆ ಒಳಗೆ ಇರೋರ್ಗೆ ಯಾಕೆ ಇರಿಟೇಷನ್ ಆಗ್ತಿತ್ತು ಅಂತ ಅನ್ಸುತ್ತೆ.
ಮತ್ತೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಅವನ್ ಮನೆ ಕೆಲಸ ಪ್ರಾಪರ್ ಆಗಿ ಮಾಡಲ್ಲ, ಅಡಿಗೆ ಅಂತೂ ಬರೋದೇ ಇಲ್ಲ, ಬರೀ ಕಾಮಿಡಿ ಮಾಡ್ಕೊಂಡ್ ಕೂತಿರ್ತಾನೆ. ಮೇಡಮ್ ಅದೇ ನನ್ಗೆ ನನ್ನ ಸ್ಟ್ರೆಂತ್ ಏನು ಮೇಡಮ್, ಈಗ ಫಿಸಿಕಲಿ ಅವನ್ನ ಸ್ಟ್ರಾಂಗ್ ಅವರೇ, ಈಗ ಎಲ್ಲ ಒಂದೊಂದು ಕ್ಯಾಟಗರಿ ಇರ್ತಾರಲ್ಲ ಮೇಡಮ್. ನನ್ನ ಸ್ಟ್ರೆಂತ್ ನಾನು ಬಂದಿರೋದು ನನ್ನ ಬಿಗ್ ಬಾಸ್ ಏನ್ ಸೆಲೆಕ್ಟ್ ಮಾಡೋರೆ, ಮಾತಾಡ್ತಾನೆ, ಏನೋ ತಮಾಷೆ ಮಾಡ್ತಾನೆ, ಮಾತಾಡ್ತಾನೆ ಅಂತಾನೆ ಕರೆದಿದ್ದು. ನನ್ನ ಸ್ಟ್ರೆಂತ್ ತಾನೆ ಅದೇ ತಾನೆ. ಈಗ ನಾನು ಪರ್ಸನಲ್ ಆಗಿ ಬಂದ್ಬಿಟ್ಟು ನಮ್ಮ ಮನೇಲಿ ಬಿಗ್ ಬಾಸ್ ಟೀಮ್ ಅವ್ರು ಯಾರು ಬಂದು ನಮ್ಮ ಮನೇಲಿ ಇದ್ದು ಇವನು ಬೆಳಿಗ್ಗೆ ಎದ್ದಾಗ ಹೆಂಗಿರ್ತಾನೆ, ಮಧ್ಯಾಹ್ನ ಹೆಂಗಿರ್ತಾನೆ, ಏನ್ ತಿಂತಾನೆ ಹಂಗೆಲ್ಲ ನೋಡಿ ರಿಸರ್ಚ್ ಮಾಡ್ಬಿಟ್ಟು ತಗೊಳಲ್ಲ. ಅವ್ನ ಸ್ಟ್ರೆಂತ್ ಏನು, ಇವನು ಈ ಕಾಮಿಡಿ ಮಾತಾಡ್ತಾನೆ ಕಾಮಿಡಿ ಎಲ್ಲೋ ಮಾಡ್ತಾನೆ ಅನ್ಬಿಟ್ಟು ತಕೊಂಡಿರ್ತಾರೆ. ಅದ್ ನನ್ನ ಸ್ಟ್ರೆಂತ್. ನಾನು ಅದ್ನೇ ಮಾಡ್ಬೇಕಲ್ಲ ಮೇಡಮ್, ಇನ್ನೇನ್ ಮಾಡಕೈತದ. ನಾನೀಗ ರಘುವಣ ಇದ್ರು, ರಘುವಣ ಅವ್ರ ಸ್ಟ್ರೆಂತ್ ಏನು, ಅವ್ರು ಫಿಸಿಕಲಿ ಫಿಟ್ ಅವ್ರೆ, ಗೇಮು ಟಾಸ್ಕು, ರಘುವಣ ಧನುವಣ ಎಲ್ಲ. ಆಮೇಲೆ ಅವ್ರಿಗೆ ಗೊತ್ತು ಏನ್ ಡಯಟ್ ಫುಡ್, ಇನ್ನೊಂದು ಪ್ರೋಟೀನ್ ಗೀಟೀನ್ ಎಲ್ಲ. ನನ್ ಕೇಳೋ ನನ್ಗೆ ಏನ್ ಗೊತ್ತು ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ. ನನ್ನ ಅವ್ರವ್ರ ಸ್ಟ್ರೆಂತ್ ಇರ್ತದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಯ್ತಿದ್ರು. ಅಂದ್ರೆ ಮನೆಯವ್ರ ಒಪಿನಿಯನ್ ಪ್ರಕಾರ ಅಂದ್ರೆ ಟಾಸ್ಕ್ ಎಲ್ಲ ಗಿಲ್ಲಿ ಚೆನ್ನಾಗಿ ಆಡ್ತಿರ್ಲಿಲ್ಲ, ಕೆಲ್ಸನೂ ಮಾಡ್ತಿರ್ಲಿಲ್ಲ, ಬರೀ ಕಾಮಿಡಿ ಮಾಡ್ಕೊಂಡೇ ಗೆದ್ದು ಬಿಟ್ರ ಇಂತ ಪ್ರಶ್ನೆನೂ ಕೆಲವರು ಮಾಡಿದ್ದಾರೆ. ಕಾಮಿಡಿ ಮಾಡ್ಕೊಂಡೆ ಈಗ ಒಂದೇ ಆಗಿದ್ರೆ ಹಂಗ ಆಯ್ತಿರ್ಲಿಲ್ಲ ಮೇಡಮ್. ಈಗ ನೀವು ಕೇಳಿದ್ರಿ ಕಾಮಿಡಿ ಅಲ್ಲ, ನೀವು ಒಂದು ಸ್ನೇಹ, ಇನ್ನೊಂದು ಏನಾರು ಆ ಟೈಮಲ್ಲಿ ಏನಾರು ಅನ್ಸುದ್ದ ಹೇಳುದು, ಇದೆಲ್ಲ ಮಿಕ್ಸ್ ಆಯ್ತದಲ್ಲ ಮೇಡಮ್. ಈಗ ನೀವೇ ಕ್ವಶನ್ ಕೇಳ್ತಾನೆ ಕೇಳಿದ್ರಿ ಅಲ್ವಾ, ಒಂದೇ ಪಾಯಿಂಟ್ ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಿ, ಅದೊಂದೇ ಪಾಯಿಂಟ್ ಅದ್ರ ಬಗ್ಗೆನೇ ಮಾತಾಡಿದ್ರೆ ಅದ್ ಮ್ಯಾಟರ್ ಆಯ್ತಿತ್ತು. ಈಗ ನೀವು ನೋಡಿದೀರಾ ಅನ್ಸುತ್ತೆ, ಅದು ಒಂದ್ರಿಂದನೇ ಗೆದ್ಬಿಟ್ಟೆ ಅದ್ರದ್ದು ಬೇರೆ ಸ್ಪರ್ಧಿಗಳು ಹೇಳಿದಕ್ಕೆ ಅಫ್ಕೋರ್ಸ್ ನಿಮ್ ಕಾಮಿಡಿ ಜನಕ್ಕೆ ಇಷ್ಟ ಆಗಿದ್ದಕ್ಕೆ ನಿಮ್ಗೆ ಎಷ್ಟು 45 ಕೋಟಿ ಓಟ್ ಬಂದಿರೋದು. ಹೌದು ಮೇಡಮ್, ಅದೊಂದು ತೂಕ ಅಲ್ವಾ ಮೇಡಮ್. ಈಗ ಮನೋರಂಜನೆ ಅನ್ನೋದು ಮಾಡ್ಲೇಬೇಕಲ್ಲ, ಜನಕ್ಕೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್. ಫೈನ್. ಮುಂಚೆ ಎಪಿಸೋಡ್ ಎಲ್ಲ ನೋಡ್ಕೊಂಡು ಹೋಗಿದ್ರಾ ಬಿಗ್ ಬಾಸ್ ಹೋಗೋ ಮುಂಚೆ? ಒಂದಷ್ಟು ನೋಡಿದೆ ಮೇಡಮ್. ನಾನು ಈಗ ಮುಂಚೆ ಬಿಗ್ ಬಾಸ್ ಊರಲ್ಲಿ ಇದ್ದಾಗ ನೋಡ್ತಿದ್ದೆ. ಬೆಂಗಳೂರಿಗೆ ಬಂದು ಇದಾದ್ಮೇಲೆ ಮಧ್ಯ ನಾನು ಅಂದ್ರೆ ಎಪಿಸೋಡ್ ಅಂದ್ರೆ ಪೂರ್ತಿ ನೋಡಿಲ್ಲ ಅಂದ್ರೂ ನಾನು ನೋಡ್ತಿದ್ದೆ. ಅಂದ್ರೆ ಆ ಸೀಸನ್ ಏನ್ ಇದ್ರ ಮೇಲೆ ವರ್ಕ್ ಆಯ್ತು, ಆ ಸೀಸನ್ ಹೆಂಗ್ ಹೋಯ್ತು ಅನ್ನೋದೊಂದು ಅಬ್ಸರ್ವ್ ನೋಡ್ತಿದ್ದೆ. ಓಕೆ. ಜಗಳ ಮಾಡಿದಾಗೆಲ್ಲ ನಿಮ್ ಮೆಂಟಾಲಿಟಿ ಅಥವಾ ಮನಸ್ಥಿತಿ ಹೆಂಗಿರ್ತಾ ಇತ್ತು ಮನೆಯಲ್ಲಿ? ಅಂದ್ರೆ ಈ ಕಾಮಿಡಿ ಮಾಡೋರು ಬೇಗ ತುಂಬಾ ಸೆನ್ಸಿಟಿವ್ ಇರ್ತಾರೆ, ಬೇಗ ತಲೆಗೆ ಹಚ್ಕೊಂಡ್ಬಿಡ್ತಾರೆ, ಅಪ್ಸೆಟ್ ಆಗ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ನಿಮ್ ಮೆಂಟಾಲಿಟಿ ಹೆಂಗಿತ್ತು? ಎಸ್ಪೆಷಲಿ ರಾಶಿಕಾ ಜೊತೆ, ಅಶ್ವಿನಿ ಜೊತೆ ಅಂತೂ ಜಾಸ್ತಿ ಜಗಳ. ನಾನು ಜಗಳ ಮಾಡಿದ್ರು ತಿರ್ಗಾ ನಾನೇ ಮಾತಾಡಿಸ್ತೀನಿ. ಅಂದ್ರೆ ಮಾತಾಡ್ಸ್ಕೊಂಡು ಸಾರಿ ಆತರ ಎಲ್ಲ ರೇಗಿಸ್ತೀನಿ. ತಿರ್ಗಾ ಜಗಳ ಮಾಡಿದ್ರು ತಮಾಷೆಗೆ ರೇಗಿಸ್ತೀನಿ. ನನಗೆ ಆಗಲ್ಲ ಮೇಡಮ್. ನನಗೆ ಈಗ ಜಗಳ ಮಾಡ್ಬಿಟ್ಟು ಸುಮ್ಮನೆ ಕೂತಿರೋದು, ಸುಮ್ಮನೆ ಅದನ್ನೇ ತಲೆಗೆ ತಗೊಬಿಡೋದು, ಅದು ನನಗೆ ಇಲ್ವೇ ಇಲ್ಲ ಮೇಡಮ್. ನಾನು ಜಗಳನೇ ಮಾಡೋದಿಲ್ಲ. ಹೇಳ್ಕೋಬೇಕಂದ್ರೆ ಸಿಚುವೇಶನ್ ಬಂದಾಗ ಮಾತಾಡ್ತೀನಿ, ಜಗಳ ಮಾಡ್ತೀನಿ ಅಷ್ಟೇ. ಅದನ್ನ ತಿರ್ಗಾ ನಾನು ಅದನ್ನ ಕ್ಯಾರಿ ಮಾಡಕ್ ಹೋಗುದಿಲ್ಲ. ನಿಮ್ನ ಬೇಕಾದ್ರೆ ಕೇಳಿ ಯಾರು ಕಂಟೆಸ್ಟೆಂಟ್ಗಳು, ಜಗಳ ಮಾಡೋದು ನೆಕ್ಸ್ಟ್ ಸೆಕೆಂಡೇ ಮಾತಾಡ್ತೀನಿ. ಅಂದ್ರೆ ಸಾರಿ ಕೇಳಿಲ್ಲ ಅಂದ್ರೆ ಸುಮ್ನೆ ರೇಗ್ಸೋದು, ಕಾಲು ಎಳಿದು ಹಂಗ್ ಮಾಡ್ತಾ ಇರ್ತೀನಿ.